ಕಲಾಪ ಮುಗಿತಾ ಇದ್ದಂತೆ ಪರಮೇಶ್ವರ್ ಅವರನ್ನ ಕರೆಸಿಕೊಂಡಿದ್ರು ಮುಖ್ಯಮಂತ್ರಿಗಳು. ಗೃಹ ಸಚಿವರ ಬಗ್ಗೆ ಮಾಹಿತಿಯ ಪಡ್ಕೊಂಡಿದ್ದಾರೆ ಈಗಾಗಲೇ. ಇಡೀ ಪ್ರಕರಣದ ಬಗ್ಗೆ, ಪ್ರಭಾವಿ ಸಚಿವರ ಭಾಗಿ ಆರೋಪದ ಬಗ್ಗೆಯೂ ಮಾಹಿತಿಯನ್ನು ಪಡ್ಕೊಂಡಿದ್ದಾರಂತೆ. ನಿನ್ನೆ ತನಿಖೆಗೆ ಆದೇಶ ಆಗಿದೆ, ಇಂದು ಗೊತ್ತಾಗಿದೆ ಅಷ್ಟೇ ಅಂತ ಸಿಎಂ ಭೇಟಿ ಬಳಿಕ ಗೃಹ ಸಚಿವ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. Yesterday we have ordered, it has been confirmed. Yesterday we have ordered, it has been confirmed. ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಂಡ. ಸುಖೇಶ್, ಈ ರನ್ಯಾ ವಿಚಾರ ವಿರೋಧ ಪಕ್ಷಗಳು ಸದನದಲ್ಲಿ ಮುಗಿಬಿದ್ದಿರೋದ್ರಿಂದ ಮುಖ್ಯಮಂತ್ರಿಗಳು ಪರಮೇಶ್ವರ್ ಮತ್ತು ಡಿ ಕೆ ಶಿವಕುಮಾರ್ ಎಲ್ಲರ ಹತ್ರ ಕರೆಸಿ ಮಾತನಾಡಿ ಸದನದಲ್ಲೇ ಇದಕ್ಕೇನಾದರೂ ಉತ್ತರ ಕೊಡಬಹುದಾ, ನಿರೀಕ್ಷೆ ಮಾಡಬಹುದಾ ಅಂತ. ಅರವಿಂದ್, ಒಂದು ಸ್ಪಷ್ಟ, ಸದನದಲ್ಲಿ ಉತ್ತರ ಕೊಡುವಂಥ ವಿಚಾರ ಅಂದರೆ ಈಗ ಆರೋಪ ಏನು ಮಾಡಿದ್ರೆ ಅದು ತನಿಖೆ ಆಗಲಿ ಅನ್ನುವಂಥ ಸಮರ್ಥನೆಯನ್ನು ಕೊಡ್ಬೋದು, ಅಥವಾ ಪ್ರೋಟೋಕಾಲ್ ಮಿಸ್ಯೂಸ್ ಆಯಿತು ಅಂದರೆ ಅದು ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಆಗಿರುತ್ತೆ. ಅದು ಪೊಲೀಸ್ ಜೀಪ್ ಬಳಕೆ ಆಯಿತು, ಪೊಲೀಸ್ ಕಾನ್ಸ್ಟೇಬಲ್ಗಳ ಬಳಕೆ ಆಯಿತು ಅಂದರೆ ಅದಕ್ಕೆ ನೇರವಾಗಿ ಮಂತ್ರಿಗಳ ಒಡನಾಟ ಇತ್ತು ಅಥವಾ ಸಂಪರ್ಕ ಇತ್ತು ಅನ್ನೋದಕ್ಕಿಂತ ಪ್ರಮುಖವಾಗಿ ಅವರ ಮಲತಂದೆ ಆಗಿರ್ತಕ್ಕಂಥ IPS ಅಧಿಕಾರಿ ಅವರ ಇದ್ರು ಅನ್ನುವ ಪೊಲೀಸ್ ಅಧಿಕಾರಿಯಾಗಿದ್ದರು ಅನ್ನುವಂಥ ವಿಚಾರ ಹೆಚ್ಚು ಪ್ರಚಲಿತ ಆಗುತ್ತೆ. ಆದರೆ ಅದನ್ನು ಹೊರತುಪಡಿಸಿ ಕೇಳಿ ಬಂದಂಥ ಆರೋಪಗಳಲ್ಲಿ ಸತ್ಯಾಸತ್ಯತೆ ಏನು ಅನ್ನೋದು ತನಿಖೆಯಿಂದ ಬರಬೇಕಾಗುತ್ತೆ. ಸರ್ಕಾರವಾಗಿ ಮಾಡ್ತಿರುವಂಥ ತನಿಖೆ ಸಹಜವಾಗಿ ಈಗ ಪ್ರೋಟೋಕಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರುತ್ತೆ. ಉಳಿದವೆಲ್ಲವೂ ಕೂಡ ಈಗ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇರುವಂಥದ್ದು ಅಥವಾ ಏರ್ಪೋರ್ಟ್ ಅಥಾರಿಟಿ ವ್ಯಾಪ್ತಿಯಲ್ಲಿ ನಡೆದಿರುವಂಥದ್ದಾಗಿರೋದ್ರಿಂದ ಮತ್ತು CBI ಕೂಡ ಎಂಟ್ರಿ ಆಗಿರೋದ್ರಿಂದ CBI ಮಟ್ಟದಲ್ಲಿ ಆಗಬೇಕಾದ ತನಿಖೆ ಪ್ರಮುಖವಾಗುತ್ತೆ. ಸತ್ಯಾಸತ್ಯತೆ ಅಲ್ಲೇ ಹೊರಗೆ ಬರುತ್ತೆ ಅನ್ನುವಂಥದ್ದೇ ಸಮರ್ಥಿಸಿಕೊಳ್ಬೇಕಾಗುತ್ತೆ. ಅರವಿಂದ್, ರೈಟ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಒಟ್ಟಾರೆ ಈಗ ಒಂದು ಕಡೆ ಪರಮೇಶ್ವರ್ ಅವರಿಂದ ಮಾಹಿತಿ, ಮತ್ತು ಇದು DRI ತನಿಖೆ ಮಾಡ್ತಾ ಇರೋದ್ರಿಂದ ಅಧಿಕೃತವಾದ ಮಾಹಿತಿ ರಾಜ್ಯ ಸರ್ಕಾರಕ್ಕೆ ಬರೋದೇ ಇಲ್ಲ, ಅವ್ರು ಹಂಚ್ಕೊಳ್ಳೋದೇ ಇಲ್ಲ. ಅನಧಿಕೃತವಾಗಿ ಒಂದಷ್ಟು ಗೊತ್ತಾಗಿರ್ಬೋದೇನೋ, ಅಧಿಕೃತವಾಗಿ ಗೊತ್ತಾಗಿರಲ್ಲ. ಹಾಗಾಗಿ ನಾವು ಪದೇ ಪದೇ ಹೋಮ್ ಮಿನಿಸ್ಟರ್ನ ಪ್ರಶ್ನೆ ಮಾಡಿದ್ರೆ ಅಥವಾ ಇನ್ಯಾರು ಮಂತ್ರಿಗಳನ್ನ ಪ್ರಶ್ನೆ ಮಾಡಿದ್ರೆ ಅವ್ರು ಏನು ಉತ್ತರ ಕೊಡ್ತಾರೆ ಗೊತ್ತಿರಲ್ಲ, ಅವ್ರಿಗೆ ಮಾಹಿತಿ ಇರಲ್ಲ.